ಎಲ್ಲರಿಗೂ ನಮಸ್ಕಾರ. ಹನುಮಾನ್ ಜಯಂತಿಯ ಶುಭಾಶಯಗಳು. ಈಗ ನೀವಿಲ್ಲಿ ನೋಡ್ತಿರೋದು ಕೊಡಿಗೇಹಳ್ಳಿ ಗೇಟಲ್ಲಿರುವಂತಹ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ. ಪ್ರತಿ ವರ್ಷ ಕೂಡ ಇಲ್ಲಿ ಇದೇ ರೀತಿಯಾಗಿ ಜಾತ್ರೆ ಥರ ಈ ಹಬ್ಬನ ಆಚರಿಸಲಾಗುತ್ತೆ. ಈ ಸಲ ತುಂಬ ವಿಜೃಂಭಣೆಯಿಂದ ಮಾಡಿದರು. ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಇಲ್ಲಿ ಗೊಂಬೆಗಳು, ಕೀಚೇನ್, ವಾಲೆಗಳು ಎಲ್ಲ ಸಹ ನಮಗೆ ಇಲ್ಲಿ ಇದ್ವು. ನಮಗೆ ಯಾವುದೇನಾದರೂ ಇಷ್ಟ ಆಯಿತು ಅಂದರೆ ನಾವಿಲ್ಲಿ ತಗೋಬೋದಿತ್ತು. ಹಾಗೆ ಮುಂದೆ ಹೋಗ್ತಾ ಶ್ರೀ ಹನುಮಾನ್ ಜಯಂತಿಯ ಮಹೋತ್ಸವಕ್ಕೆ ಸುಸ್ವಾಗತ ಅಂತ ನಾವಿಲ್ಲಿ ಬೋರ್ಡ್ನ ನೋಡ್ಬೋದಾಗಿದೆ. ಡೆಕೋರೇಷನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಈಗ ನೀವೇ ನೋಡ್ತಾ ಇದ್ದೀರಾ. ಸೊ ಅಲ್ಲಲ್ಲಿ ಲಕ್ಷ್ಮೀ ವಿಗ್ರಹ ಸಹ ಅವರು ಇಲ್ಲಿ ಡೆಕೋರೇಷನ್ಗಾಗಿ ಇಟ್ಟಿದ್ರು. ಸೊ ಹೂವಿನ ಅಲಂಕಾರ ಆಗಿರಬಹುದು, ಪ್ರತಿಯೊಂದು ಸಹ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ಇವತ್ತು ನೋಡೋಕ್ಕಿತ್ತು. ಅದೇ ರೀತಿಯಾಗಿ ತುಂಬ ಜನ ಅಂತೂ ಎಲ್ಲ ಕಡೆಯಿಂದ ಬಂದಿದ್ರು ಅನಿಸುತ್ತೆ. ಕೊಡಿಗೇಹಳ್ಳಿ ಗೇಟಲ್ಲಿ ಇರುವಂಥ ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ನಾವು ಈ ಗುಂಡಾಂಜನೇಯ ಸ್ವಾಮಿ ಟೆಂಪಲ್ನ. ನಾವಂತೂ ಇಲ್ಲಿ ಪ್ರತಿ ವರ್ಷ ಮಿಸ್ ಮಾಡ್ದಲೇ ಇಲ್ಲಿ ದೇವ್ರ ದರ್ಶನಕ್ಕೋಸ್ಕರ ಬರ್ತೀವಿ. ಹಾಗೆ ಇಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲಿ ಕಂಡಿದ್ದು ಭಜನೆ. ಸೊ ಭಜನೆ ಕೂಡ ಪ್ರತಿ ವರ್ಷವೂ ಕೂಡ ಅವರಿಲ್ಲಿ ಆಯೋಜಿಸುತ್ತಾರೆ. ಸೊ ಅದ್ರ ಜೊತೆಗೆ ನಮಗೆ ಈ ಸಲ ಕಂಡಿದ್ದೇನು ಅಂತ ಹೇಳಿದಾಗ ಗಣೇಶ ಹಾಗೆ ಶಿವ ಪಾರ್ವತಿಯ ಒಂದು ಪ್ರತಿಮೆನ ಕೂಡ ಇಲ್ಲಿ ಅವರು ಸ್ಥಾಪಿಸಿದ್ರು. ಸೊ ನಾವಿಲ್ಲಿ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಹಾಗೆ ತುಂಬ ಜನನೇ ಆ್ಯಕ್ಚುಲಿ ಬಂದಿದ್ದರು. ಸೊ ಕ್ಯೂ ಅಂತೂ ಆಲ್ಮೋಸ್ಟ್ ನಮಗೆ ಅಟ್ಲೀಸ್ಟ್ ಒಂದು 20 ನಿಮಿಷ ಆಯಿತು ನಮಗೆ ಇಲ್ಲಿ ದರ್ಶನ ಮಾಡೋದಕ್ಕೆ. ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಕಾಣಿಸೋದು ಅಲಂಕಾರ ಅಂತೂ ಈ ಸಲ ತುಂಬ ವಿಭಿನ್ನವಾಗಿತ್ತು. ಹಣ್ಣು, ತರಕಾರಿ ಹಾಗೂ ಹೂವಿನಿಂದ ಈ ಸಲ ಅಲಂಕಾರ ಮಾಡಿದರು. ತೆಂಗಿನಕಾಯಲ್ಲಿ ಸಹ ಅವರು ಈ ಸಲ ಅಲಂಕಾರನ ಮಾಡಿದರು. ಶ್ರೀ ಗುರುಚರಣ ಸರೋಜರಜೆ ನಿಜಮನ ಮುಖರ ಸುಧಾರಿ ಬರನೌ ರಘುವರ ಬಿಮಲ ಜಸು ಜೋದಯಕು ಫಲಚಾರ ಬುದ್ಧಿಹೀನ ತನುಜಾನಿಕೆ ಸುಮಿರೌ ಪವನಕುಮಾರ ಬಲಬುದ್ಧಿ ವಿದ್ಯಾದೇಹು ಮೋಹಿ ಹರಹು ಕಲೇಶ ಬಿಕಾರ. ದೇವರನ್ನು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಹೀಗೆ ನಾವು ಮುಂದೆ ಬಂದಾಗ ನಮಗೆ ಕಾಣಿಸೋದು ಸೀತಾರಾಮ ಹಾಗೆ ಲಕ್ಷ್ಮಣ. ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಈ ವಿಗ್ರಹವನ್ನು. ಇಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟು ಕೊಡಿಗೇಹಳ್ಳಿ ಹಂಕೋ ಲೇಔಟಲ್ಲಿರುವಂತಹ ಕೋಟೆ ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಸಹ ಆಂಜನೇಯ ದೇವಸ್ಥಾನವೇ ಆಗಿದೆ, ಆದರೆ ಇದು ಹಂಕೋ ಲೇಔಟ್ನಲ್ಲಿದೆ. ಸೊ ಇಲ್ಲೂ ಕೂಡ ನಿಮಗೆ ನೋಡಬಹುದು ತುಂಬ ಚೆನ್ನಾಗಿ ಇಲ್ಲೂ ಸಹ ಅಲಂಕಾರನ ಮಾಡಿದರು. ಹೂವಿನಿಂದ ಅಂತೂ ಅಷ್ಟು ಚೆಂದದಿಂದ ದೇವಸ್ಥಾನನ ಅಲಂಕಾರ ಮಾಡಿದರು. ಕೋಟೆ ಮುತ್ತುರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದಾಗ ಪ್ರತಿ ಶನಿವಾರನೂ ಸಹ ನೀವಿಲ್ಲಿ ಏನಾದರೂ ದೇವರ ದರ್ಶನಕ್ಕಾಗಿ ಬಂದರೆ ನೀವಿಲ್ಲಿ ಭಜನೆಗಳನ್ನ ನೋಡಬಹುದು. ಸೊ ಇಲ್ಲೇ ಇರುವಂತಹ ಹಿರಿಯರು ಇಲ್ಲಿ ಪ್ರತಿ ಶನಿವಾರನೂ ಸಹ ಇಲ್ಲಿ ಭಜನೆಗಳನ್ನು ಮಾಡ್ತಾರೆ. ಹನುಮಾನ್ ಚಾಲೀಸ್ ಆಗಿರ್ಬೋದು ಅಥವಾ ಹನುಮನ ಭಜನೆಗಳಾಗಿರ್ಬೋದು ಎಲ್ಲವೂ ಸಹ ಇಲ್ಲಿ ಪ್ರತಿ ಶನಿವಾರನೂ ನಿಮಗೆ ಇಲ್ಲಿ ಭಜನೆಯನ್ನು ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ನಾವು ಹೊರಟಿದ್ದು ಕೊಡಿಗೇಹಳ್ಳಿಯ ರೈಲ್ವೆ ಸ್ಟೇಷನ್ ಹತ್ತಿರ ಇರುವಂತಹ ಹಳೆಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲೂ ಸಹ ಅದೇ ರೀತಿಯಾಗಿ ಅಷ್ಟೇ ಚೆನ್ನಾಗಿ ನಮಗೆ ಇಲ್ಲೂ ಸಹ ದೇವಸ್ಥಾನವನ್ನು ಎಲ್ಲ ಕಡೆ ಅಲಂಕಾರನ ಮಾಡಲಾಗಿತ್ತು. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಬೆಣ್ಣೆಯಿಂದ ಇಲ್ಲಿ ನಮಗೆ ಆಂಜನೇಯ ಸ್ವಾಮಿನ ಅವರು ಅಲಂಕಾರನ ಮಾಡಿದರು.
ಇನ್ನೂ ಎಷ್ಟು ದೇವಸ್ಥಾನ ತೋರಿಸ್ತಿದ್ದಾಳೆ ಅಂತ ಅನ್ಕೊತಿದ್ದೀರಾ? ಇದು ಕೊನೆ ದೇವಸ್ಥಾನ. ಇದು ಕೊಡಿಗೆಹಳ್ಳಿಯ ಕೋಟೆ ಬೀದಿಯಲ್ಲಿರುವಂತಹ ವರದಾಂಜನೇಯ ಸ್ವಾಮಿ ದೇವಾಲಯ. ನೀವೇ ನೋಡ್ತಿರೋ ಹಾಗೆ ಇದು ಚಿಕ್ಕ ಪ್ರತಿಮೆ, ಆದರೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಎಷ್ಟು ಚೆನ್ನಾಗಿ ಅವರು ಹೂವಿನಿಂದ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನಾವಿಲ್ಲಿ ನೋಡಿದಾಗ ಸೊ ಇಲ್ಲೇ ಪಕ್ಕದಲ್ಲಿ ಸೊ ಚಿಕ್ಕದಾಗಿ ಸೊ ನಿಮಗೆ ಶಿವನ ಒಂದು ಲಿಂಗ ಏನಿದೆ ಅದರ ಮೇಲೆ ಗಣೇಶನ ಇಲ್ಲಿ ಸ್ಥಾಪಿಸಿದ್ದಾರೆ. ಅದಂತೂ ಇನ್ನೂ ತುಂಬ ಮುದ್ದಾಗಿತ್ತು ನೋಡೋದಕ್ಕೋಸ್ಕರ. ಸೊ ಹೀಗೆ ಹನುಮನ ಜಯಂತಿಯ ದಿನ ನಾನು ಇವತ್ತು ನಿಮಗೆ ತೋರಿಸಿರೋದಿಲ್ಲ ಕೊಡಿಗೆಹಳ್ಳಿಯಲ್ಲಿರುವಂತಹ ಎಲ್ಲ ಹನುಮಾನ್ ದೇವಸ್ಥಾನಗಳು. ಸೊ ಹೀಗೆ ನೀವೇನಾದರೂ ಕೊಡಿಗೆಹಳ್ಳಿಗೆ ವಿಸಿಟ್ ಮಾಡಿದಾಗ ನೀವು ಈ ಎಲ್ಲ ದೇವಸ್ಥಾನಗಳನ್ನ ನೀವು ಇಲ್ಲಿ ನೋಡಬಹುದು ಅಂತ ಹೇಳಬಹುದು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಮುಕ್ತಾಯಗೊಳಿಸುತ್ತೆ.